ನಮಸ್ಕಾರ ರೈತ ಬಾಂಧವರೇ, ನಾವು ಪಾಲಿ ಹೌಸಲ್ಲಿದ್ದೀವಿ. ಇಲ್ಲಿ ಯುರೋಪಿಯನ್ ಸೌತೆಕಾಯಿ ಬೆಳೆದಿದ್ದಾರೆ. ಆ ಕಡೆ ನೋಡಿ ನೀವು, ಗಿಡ ಕ್ಲೀನಾಗಿ ಹಸಿರಾಗಿದೆ. 85 ದಿನದ ಬೆಳೆ. ಸೊ ನಾನು ಈ ವಿಡಿಯೋ ಮಾಡ್ತಾ ಇರತಕ್ಕಂಥ ಮುಖ್ಯ ಉದ್ದೇಶ ಏನಂದರೆ ಇದರಲ್ಲಿ ನೆಮಟೋಡ್ ತೋರಿಸಲಿಕ್ಕೆ. ಇಲ್ಲಿ ನೀವು ನೋಡ್ಬೋದು 85 ದಿವಸದ ಬೆಳೆ. ಆಲ್ರೆಡಿ ಗಿಡ ಇದು ಸ್ಟಾರ್ಟ್ ಆಗಿದೆ. ಇಲ್ಲಿ ನೋಡಿ ಬೇರಲ್ಲಿ ಹೆಂಗೆ ಗಂಟು ಕಟ್ಟಿದೆ ಅಂತ. ಸೊ ಸಿವಿಯರ್ ಆಗಿ ನೆಮಟೋಡ್ ಗಾಲ್ಸ್ ಆಗಿಬಿಟ್ಟಿದೆ. ಸೊ ಈ ಥರ ನೆಮಟೋಡ್ ಗಾಲ್ಸ್ ಸಿವಿಯರ್ ಇದ್ದಾಗ ನೀರಾಗಲಿ ಪೋಷಕಾಂಶಗಳಾಗಲಿ ಸಮರ್ಪಕವಾಗಿ ಗಿಡ ತಗೊಳ್ಳಿಕ್ಕಾಗಲ್ಲ. ಸೊ ಹಾಗಾಗಿ ಗಿಡ ಏನಾಗುತ್ತೆ, ಒಣಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವಾಗ ನೆಮಟೋಡ್ ಪಂಕ್ಚರ್ ಮಾಡುತ್ತೋ ಆವಾಗ ಅಪರ್ಚುನಿಸ್ಟಿಕ್ ಫಂಗಲ್ ಅಂತ ಹೇಳ್ತೀವಿ. ಪಿಥಿಯಮ್ ಇರ್ಬೋದು, ಫ್ಯುಸೇರಿಯಮ್ ಇರ್ಬೋದು, ಈ ಥರ ಅಪರ್ಚುನಿಸ್ಟಿಕ್ ಫಂಗೈ ಇದರಲ್ಲಿ ಎಂಟ್ರಿ ಆಗುತ್ತೆ. ಯಾವಾಗ ಅಪರ್ಚುನಿಸ್ಟಿಕ್ ಫಂಗೈ ಎಂಟ್ರಿ ಆಗುತ್ತೋ ಗಿಡ ಸಾಯಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ನೋಡಿ ನೀವು, ಈ ಕಡೆ ಎಲ್ಲನೂ ಗಿಡ ಎಲ್ಲ ಸಾಯಲಿಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ. 85 ದಿವಸದ ಬೆಳೆ. ಇದುವರೆಗೆ ಒಂದು 3.5 kg ಪರ್ ಪ್ಲಾಂಟ್ ಇಳುವರಿ ಬಂದಿದೆ. ಬಟ್ ನೆಮಟೋಡ್ ಇರೋದ್ರಿಂದ ಫ್ಯುಸೇರಿಯಮ್ಮು ಪಿಥಿಯಮ್ಮು ಬಂದ್ಬಿಟ್ಟಿದೆ. ಸೊ ಹಾಗಾಗಿ ಗಿಡ ಎಲ್ಲ ಸಾಯ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಏನಪ್ಪ ಇದಕ್ಕೆ ಏನು ಮಾಡಬೇಕು, ನೆಮಟೋಡ್ ನಿರ್ವಹಣೆ ಹೆಂಗೆ, ಪಾಲಿ ಹೌಸಲ್ಲಿ ನೆಮಟೋಡ್ ಹೆಂಗೆ ನಿರ್ವಹಣೆ ಮಾಡಬೇಕು? ಕುಕುಂಬರಲ್ಲಿ ಸೌತೆಕಾಯಿಗೆ ಭಾಳ ಬೇಗ ನೆಮಟೋಡ್ ಬರುತ್ತೆ. ಒಂದು ಏನಂದರೆ, ನಾವು ಬೆಳೆ ಪರಿವರ್ತನೆಯನ್ನು ಮಾಡಬೇಕು. ಈ ಬೆಳೆ ಆದ ನಂತರ ಸನ್ನಂಪಾಗಲಿ ಡಯಾಂಚ ಆಗಲಿ ನಾನ್ ಹೋಸ್ಟ್ ಕ್ರಾಪ್ಸ್ ಅಂತ ಹೇಳ್ತೀವಿ. ಆ ನಾನ್ ಹೋಸ್ಟ್ ಕ್ರಾಪ್ಸನ್ನು ಬೆಳೆ ಪರಿವರ್ತನೆ ಮಾಡಿಕೊಂಡು ಒಂದು ತಿಂಗಳು ಅದು ಫ್ಲವರಿಂಗ್ ಬಂದಾಗ ಸನ್ನಂಪು ಚೆಲ್ಲಿ ಅದು ಹೂವು ಬಿಡೋ ಟೈಮಲ್ಲಿ ರೋಟಿವೇಟರ್ ಹಾಕಿ ಮಾಡಬೇಕು. ಆಮೇಲೆ ಯಥೇಚ್ಛವಾಗಿ ನಾವು ಟ್ರೈಕೋಡರ್ಮಾ ಸೂಡೋಮೋನಾಸ್ ಇದನ್ನು ಬಳಕೆ ಮಾಡ್ಬೋದು. ಮೂರನೇದಾಗಿ ನಮಗೆ ಸೌತೆಕಾಯಿ ಬೆಳಿಲೇಬೇಕು ಅಂದಾಗ ಗ್ರಾಫ್ಟಿಂಗ್ ಕೂಡ ಮಾಡ್ಬೋದು. ಇತ್ತೀಚಿನ ದಿನಗಳಲ್ಲಿ ಕಸಿ ಕಟ್ತಾ ಇದ್ದಾರೆ. ರೂಟ್ ಸ್ಟಾಕ್ ಬೇರೆ ಇರುತ್ತೆ. ಬಾಟಲ್ ಗಾರ್ಡ್ ರೂಟ್ ಸ್ಟಾಕ್ ಇರ್ಬೋದು, ಅಥವಾ ಮೆಲನ್ ರೂಟ್ ಸ್ಟಾಕ್ ಇರ್ಬೋದು, ಅಥವಾ ಕುಕುಂಬರ್ದ ರೂಟ್ ಸ್ಟಾಕ್ ಸಿಗುತ್ತೆ. ಗ್ರಾಫ್ಟೆಡ್ ಸೀಡ್ಲಿಂಗ್ಸನ್ನು ಸಹ ನಾವು ಮಾಡಿ ಸೌತೆಕಾಯಿನ ಬೆಳಿಬೋದು. ಸೊ ಇದು ನೆಮಟೋಡ್ ಬಂದೇ ಬರುತ್ತೆ, ಎಲ್ಲ ಬೆಳೆಗೂ ಬರುತ್ತೆ. ಕುಕುಂಬರ್ಗೆ ಬೇಗ ಬರುತ್ತೆ ನೆಮಟೋಡ್. ಸಾಯಿಲಲ್ಲಿ ಸ್ವಲ್ಪ ನೆಮಟೋಡ್ ಕೌಂಟ್ ಸ್ವಲ್ಪ ಇದ್ರೆ ಸಾಕು, ಕುಕುಂಬರ್ಗೆ ಬೇಗ ಬಂದ್ಬಿಡುತ್ತೆ. ಯಾಕಂದರೆ ಕುಕುಂಬರ್ ಶಾಲೋ ರೂಟೆಡ್ ಕ್ರಾಪು. ಆಮೇಲೆ ಕಾಲಾವಧಿ ಕಡಿಮೆ, 90 ರಿಂದ 100 ದಿವಸದಲ್ಲಿ ಮುಗಿದೋಗುತ್ತೆ. ಸೊ ಹಂಗಾಗಿ ಇದನ್ನು ನಿರ್ವಹಣೆ ಮಾಡೋದು ಬಹಳ ಮುಖ್ಯ. ಎಲ್ಲ ರೈತರು ಸೌತೆಕಾಯಿ ಹಾಕೋಕ್ಕಿಂತ ಮುಂಚೆ ಪಾಲಿ ಹೌಸ್ನಲ್ಲಿ ಒಂದ್ಸತಿ ನೆಮಟೋಡ್ ಕೌಂಟ್ ಏನಿದೆ ಅನ್ನೋದನ್ನು ಪರೀಕ್ಷೆ ಮಾಡಿಸ್ಕೊಳ್ಳಿ. ತುಂಬ ಲ್ಯಾಬ್ಸ್ ಇದೆ. ಇವಾಗ IIHR ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವೆಜಿಟೇಬಲ್ ರಿಸರ್ಚ್ ಹೆಸರುಘಟ್ಟದಲ್ಲಿದೆ. ಅಲ್ಲೂ ಕೂಡ ಸಹ ಕೊಟ್ಟರೆ ಮಣ್ಣಲ್ಲಿ 1 ಗ್ರಾಮ್ಗೆ ಎಷ್ಟು ಸಂಖ್ಯೆ ಇದೆ ಅನ್ನೋದನ್ನು ಪರೀಕ್ಷೆ ಮಾಡಿಕೊಡ್ತಾರೆ. ಈ ಥರ ಮಾಡಿಸ್ಕೊಂಡು ಕುಕುಂಬರ್ ಬೆಳಿಲೇಬೇಕು. ನಿಮ್ಮ ಹತ್ರ ಇವಿದಾವೆ, ಏನು ಹತ್ರದಲ್ಲೇ ಮಾರ್ಕೆಟ್ ಇದೆ. ಚಿಕ್ಕಬಳ್ಳಾಪುರ ಆಯಿತು, ಅಥವಾ ಮಾಲೂರು ಆಯಿತು, ಕೋಲಾರ, ಆಮೇಲೆ ಬೆಂಗಳೂರು ಸುತ್ತಮುತ್ತ ನೆಲಮಂಗಲ, ಆನೇಕಲ್ಲು, ಸರ್ಜಾಪುರ, ಈ ಥರದ್ರಲ್ಲಿ ಸೌತೆಕಾಯಿ ಯಾರಾದರೂ ಇವರು ರಿಟೈಲ್ ಚೈನ್ಸ್ ಅವ್ರು ತೊಗೊತಾರೆ. ಅಂಥ ಟೈಮಲ್ಲಿ ನೀವು ಕಸಿ ಮಾಡತಕ್ಕಂಥ ಗ್ರಾಫ್ಟೆಡ್ ಸೀಡ್ಲಿಂಗ್ಸ್ನ ತಗೊಂಡೋಗಿ ನೀವು ನಾಟಿ ಮಾಡ್ಬೋದು. ಸೊ ಒಳ್ಳೆ ಬೆಳೆ. ಆವ್ರೇಜ್ ಒಂದು 25 ರಿಂದ 30 ರೂಪಾಯಿ ಪರ್ kg ಸಿಗುತ್ತೆ. ಸೊ ಕಂಟಿನ್ಯೂಸ್ ಆಗಿ ನೀವು ರೂಟ್ ಸ್ಟಾಕ್ ಯೂಸ್ ಮಾಡಿಕೊಂಡು ಗ್ರಾಫ್ಟೆಡ್ ಸೀಡ್ಲಿಂಗ್ಸ್ ಯೂಸ್ ಮಾಡ್ಕೊಳ್ಳೋದ್ರಿಂದ ನೆಮಟೋಡ್ನ ಮ್ಯಾನೇಜ್ ಮಾಡ್ಬೋದು. ಧನ್ಯವಾದಗಳು.